ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನೊಂದು ಆಮ್ಲ ಗೊಜ್ಜು ಮಾಡೋದು ಹೇಗೆ ಅಂತ ತೊಗೊಬರ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಜಸ್ಟ್ ಒಂದು ಫ್ಯೂ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಮತ್ತು ಚಾಪ್ಸ್ ಕಟ್ ಮಾಡ್ಕೊಂಡಿರೋಂಥ ಆಮ್ಲ ಇಷ್ಟಿದ್ರೆ ಸಾಕು. ನಾವು ಈ ರುಚಿಯಾಗಿರೋಂಥ ಹೆಲ್ದಿ ಆಮ್ಲ ಗೊಜ್ಜು ಮಾಡ್ಬೋದು. ಇದು ಯಾರು ನಾನ್ ಕುಕ್ಕಿಂಗ್ ಅವರು ಸಹ ಮಾಡ್ಬೋದು, ಕುಕ್ಕಿಂಗ್ ಗೊತ್ತಿಲ್ಲದೆ ಇರೋರು ಸಹ ಮಾಡ್ಬೋದು. ಜಸ್ಟ್ ಒಂದು ಕಡಾಯಿ ಇಟ್ಕೊಂಡೆ, ಆ ಕಡಾಯಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಆಮ್ಲನ ಅದರೊಳಗೆ ಹಾಕ್ತಾಯಿದ್ದೀನಿ. ಆಮ್ಲ ಕನ್ನಡದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂತಾರೆ. ಸೊ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ. ಅದನ್ನ ಬಿಸಿ ಮಾಡ್ಕೊಂಡ್ಮೇಲೆ ನಾವು ತಗೊಂಡಿರ್ತೀವಲ್ಲ ಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಅದನ್ನ ನೀವು ನೋಡ್ಕೋಬೋದು, ನಾನೆಲ್ಲ ಐಟಮ್ಸ್ಗಳು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸೊ ನೀವು ಇದರಲ್ಲಿ ಆನಿಯನ್ ಇವೆಲ್ಲ ಆಪ್ಷನಲ್ಲು, ಬೇಕು ಅಂದರೆ ಆನಿಯನ್ ಎಲ್ಲ ಹಾಕ್ಕೋಬೋದು. ಸೊ ನಾನು ಆನಿಯನ್ ಎಲ್ಲ ಹಾಕಿಲ್ಲ, ಸೊ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೋಬೋದು. ಸ್ವಲ್ಪ ನೀರು, ಸ್ವಲ್ಪ ಸಾಂಬಾರು ಪೌಡರೆಲ್ಲ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಬಾಯ್ಲ್ ಆಯ್ತಿರುತ್ತಲ್ಲ, ಸೊ ಆ ಆಮ್ಲ ಇದಕ್ಕೆ ಅದನ್ನು ಹಾಕ್ಕೋಬೇಕು. ಸೊ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನೀರು, ಆದರೆ ನೀರು ಜಾಸ್ತಿ ಏನು ಹಾಕೋ ಅಷ್ಟೇನಿಲ್ಲ, ಯಾಕಂದರೆ ಇದು ಆಲ್ರೆಡಿ ಡ್ರೈ ಆಗುತ್ತೆ. ಸೊ ನೋಡ್ಬೋದು, ಈಗೆಲ್ಲ ಹಾಕಿದ್ದೀನಿ. ಕ್ಲೀನಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನ ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ಅದು ಮಧ್ಯೆ ಸ್ವಲ್ಪ ಸೌಟನ್ನ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ಸು ಸಹ ಇರುತ್ತೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ಪಕ್ಕದಲ್ಲೊಂದು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಸಹ ಇದಕ್ಕೆ ಹಾಕಬೇಕಾಗತ್ತೆ. ಹಿಂಗು ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ನಮ್ಮ ಆಮ್ಲ ಗೊಜ್ಜು ರೆಡಿಯಾಗಿರುತ್ತೆ. ಇದು ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಟ್ರೈ ಮಾಡಬೇಡಿ, ಚಪಾತಿ ಜೊತೆ ಒಂಚೂರು ಚೆನ್ನಾಗಿರಲ್ಲ. ಇದು ಎಕ್ಸ್ಪೆಷಲಿ ಶುಗರ್ ಪೇಷಂಟ್ ಅವರೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆ ತುಂಬ ಒಳ್ಳೆಯದು, ಡೈಟಿಂಗ್ ತುಂಬ ಒಳ್ಳೆಯದು. ಆಮ್ಲ ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿರೋ ಹಾಗೆ ಕೂದಲಿಗೆ ಆಮ್ಲ ತುಂಬಾ ಒಳ್ಳೆಯದು. ಸೊ ನೀವೀಗ ನೋಡ್ಬೋದು ಯಾವ ರೀತಿ ಆಗಿದೆ ಅದು ಅಂತ. ಸೊ ಈಗ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು, ಬಿಸಿ ಬಿಸಿ ರೈಸ್ಗೆ ಈ ಗೊಜ್ಜನ್ನ ಹಾಕ್ಕೋಬೇಕು. ಈ ಗೊಜ್ಜನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಸಮ್. ನೋಡ್ಬೋದು, ಎಲ್ಲ ರೆಡಿ ಇದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋ ಹೇಗಿದೆ ಅನ್ನೋ ಹೇಳೋದನ್ನು ಮರಿಬೇಡಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿರ್ತೀರಾ ಮತ್ತು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲದು ಹೇಗೆ ಒಂದು ಗೊಜ್ಜು ಮಾಡೋದು ಅನ್ನೋದು ಒಂದು ಸ್ಮಾಲ್ ರೆಸಿಪಿ ತೊಗೊಬಂದಿದೆ. ಸೊ ಇವತ್ತು ಆ ರೆಸಿಪಿ ನಿಮಗೆಲ್ಲ ಹೇಗೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸೊ ನಾನಂತೂ ಮಾಡೋ ಎಲ್ಲ ಪ್ರೊಸೀಜರ್ಸು ಸಹ ಶೇರ್ ಮಾಡೀನಿ. ಕೆಲವೊಂದೆರಡು ಕ್ಲಿಪ್ಸ್ಗಳು ಮಿಸ್ ಆಗೋಗಿದೆ, ಕ್ಯಾಮ್ರಾ ಆನ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಸೊ ಬನ್ನಿ, ಈಗ ಅದು ಆಮ್ಲ ಗೊಜ್ಜು ನೋಡ್ಬೋದು, ರೈಸ್ ಜೊತೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಇದಕ್ಕೊಂದು ಸ್ವಲ್ಪ ಪೆಪ್ಪರು, ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ವಾವ್, ಬೇಕಂದರೆ ಸ್ವಲ್ಪ ಬೆಲ್ಲನೂ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಆಮ್ಲ ಎಲ್ಲರಿಗೂ ಗೊತ್ತಿರೋ ನನಗೆ ಇದು ಹೇರಿಗೆ ತುಂಬ ಒಳ್ಳೆಯದು. ಸೊ ಎಂಜಾಯ್. ನೋಡ್ಬೋದು ಎಷ್ಟು ಚಂದ ಇದೆ ಅಂತ. ನೀವು ಸಹ ಇದನ್ನ ಮನೇಲಿ ಟ್ರೈ ಮಾಡಿ, ಒಂದು ತಿಂದು ನೋಡಿ ಯಾವ ಥರ ಇದೆ ಅಂತ. ಸಖತ್ತಾಗಿದೆ.